ನಮಸ್ಕಾರ ಸ್ನೇಹಿತರೆ, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದ್ರಲ್ಲಿ ನಾವು ವಿಲೇಜ್ ಅಕೌಂಟೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ದು ಏನು ಇನ್ಫಾರ್ಮೇಷನ್ ಇದೆ ಅನ್ನೋದನ್ನು ನಾವು ನೋಡೋಣ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಕ್ಟೋಬರ್ 27ರಂದು KA 1000 ಪೋಸ್ಟ್ಗೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ನಡೆಸಿತ್ತು. ಇವಾಗ ಅಂತಿಮ ಪರೀಕ್ಷೆಯಲ್ಲಿ ಅಂತಿಮ ನೇಮಕಾತಿ ಪರೀಕ್ಷೆಯಲ್ಲಿ ಒಟ್ಟು 45,993 ಹೆಚ್ಚು ಕಡಿಮೆ 46,000 ಅಭ್ಯರ್ಥಿಗಳು ಜಿಲ್ಲಾವಾರು ಅಂತಿಮ ಅಂಕಪಟ್ಟಿಯಲ್ಲಿ ಪ್ರಕಟಿಸಿದ್ದಾರೆ. ಇದನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ದಾರೆ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂತ ಅಂದರೆ, ಆಯಾ ಜಿಲ್ಲಾಧಿಕಾರಿಗಳು ಯಾವ ಮೀಸಲಾತಿಗೆ ಇದೆಯೋ ಅದನ್ನು ಪ್ರತ್ಯೇಕವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಡಿಸೆಂಬರ್ 20ರೊಳಗೆ 20ರಿಂದ 24 ಡಿಸೆಂಬರ್ 20ರಿಂದ 24 ಅದರೊಳಗಡೆ ಈ 4 ದಿನ 1:3 ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ನ ಬಿಡ್ತಾರೆ. ಅಂದರೆ ಪ್ರತಿದಿನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ನ ಬಿಡ್ತಾರೆ, ನಾಳೆಯಿಂದ 4 ದಿನ. ಓಕೆ, ಇದಾದಮೇಲೆ ಏನಾಗುತ್ತೆ, ಜನವರಿ ಮುಂದಿನ ವರ್ಷ 2025 ಜನವರಿ 2ರಿಂದ 10ನೇ ತಾರೀಕು ಅದರೊಳಗಡೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು. ಇವಾಗ ವಿಲೇಜ್ ಅಕೌಂಟೆಂಟ್ಗೆ 1,000 ಪೋಸ್ಟ್ ಕರೆದಿದ್ರೆ 1:3 ಅಂದರೆ 3,000 ಜನನ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ. ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಜಾನ್ವರಿ 2ರಿಂದ 10th ಒಳಗಡೆ ಕಂಪ್ಲೀಟ್ ಆಗುತ್ತೆ. ಓಕೆ, ಅಷ್ಟು ಕಂಪ್ಲೀಟ್ ಆದಮೇಲೆ ಜನವರಿ 15ರಂದು ಏನು ಮಾಡ್ತಾರೆ, 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿ ಮತ್ತು ಹೆಚ್ಚುವರಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಗೊಳಿಸ್ತಾರೆ. ಅಂದರೆ ಅಕಸ್ಮಾತ್ ಯಾರಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬಂದಿಲ್ಲ ಅಂದರೆ 3,000 ಬರೋ ಬದಲು ಒಂದಷ್ಟು ಜನ, ಒಂದು 500, 1,000 ಜನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬರಲೇ ಇಲ್ಲ ಅಂತ ಅಂದರೆ ಮತ್ತೆ ಹೆಚ್ಚುವರಿ ಆಯ್ಕೆ ಪಟ್ಟಿನ ಬಿಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬನ್ನಿ ಅಂತ. ಯಾವತ್ತಿದು ಜನವರಿ 15ರಂದು ಮಾಡೋದು. ಜನವರಿ 27 ಏನು ಮಾಡ್ತಾರೆ ಅಂತ ಅಂದರೆ, ಅಂತಿಮ ಎಲ್ಲದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಜನವರಿ 27 ಅಂತಿಮ ಆಯ್ಕೆ ಪಟ್ಟಿ ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿ ಇವೆರಡನ್ನೂ ಸಹ ಪ್ರಕಟಗೊಳಿಸ್ತಾರೆ. ಸೊ ಇದು ಹೀಗೆ ವಿಲೇಜ್ ಅಕೌಂಟೆಂಟ್ದು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಆಗುತ್ತೆ. ಜಿಲ್ಲಾಧಿಕಾರಿಗಳ ಕಚೇರಿಯಿಂದನೇ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಆಗೋದು. ಹಾಗಾಗಿ ನಾಳೆಯಿಂದ 20ನೇ ತಾರೀಕಿಂದ 24ವರೆಗೆ ನಿಮ್ಮ ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ನಿಲ್ತಾ ಇದೆ ಕಟ್ ಆಫ್ ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದೇನಪ್ಪ ಅಂತ ಅಂದರೆ, ಯಾರ್ಯಾರು 70ಗಿಂತ ಕಡಿಮೆ ತೆಗೆದಿದ್ದಾರೋ ಅವ್ರನ್ನೆಲ್ಲ ಕನ್ಸಿಡರ್ ಮಾಡಿಲ್ಲ, 70 ಆ್ಯಂಡ್ ಅಬವ್ ಇರೋರು ಮಾತ್ರ ಕನ್ಸಿಡರ್ ಮಾಡಿರೋದು. ಹಾಗೆ 45,000 ಜನ ಮಾತ್ರ ಸೆಲೆಕ್ಟ್ ಆಗಿರೋದು. ಅಂದರೆ ಎಕ್ಸಾಮ್ ಬರೆದಿರೋ 5 ಲಕ್ಷದಲ್ಲಿ 45ರಿಂದ 46,000 ಜನ ಅಭ್ಯರ್ಥಿಗಳು ಪಾಸ್ ಆಗಿರೋದು, 70ಕ್ಕಿಂತ ಮೇಲೆ. ಇವಾಗ ಇನ್ನು ನೆಕ್ಸ್ಟು ಹೈಯೆಸ್ಟ್ ಹೇಗೆ ಬಂದಿದೆಯೋ ಆ ಥರ ಕ್ಯಾಟಗರಿ ವೈಸ್ ಅವರು ಕೊಡ್ತಾ ಹೋಗ್ತಾರೆ. ಈ ಥರ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಡೆಯುತ್ತೆ. ಇವಾಗ ಕಟ್ ಆಫ್ ಎಷ್ಟಿಗೆ ನಿಲ್ಲುತ್ತಪ್ಪ ಅಂತ ಅಂದರೆ, ನೋಡಿ, ಪ್ರತಿಯೊಂದು ಜಿಲ್ಲೆಯಲ್ಲೂ ಪೋಸ್ಟ್ ಬೇರೆ ಬೇರೆ ಇದೆ. ಹಾಗೆ ಕ್ಯಾಟಗರಿ ವೈಸೂ ಪೋಸ್ಟ್ಗಳು ಡಿಫ್ರೆಂಟ್ ಇದೆ. ಸ್ಕೋರ್ ಮಾಡಿರೋರು ಆಯಾ ಜಿಲ್ಲೆಗೆ ಅಪ್ಲೈ ಮಾಡಿರ್ತಾರೆ. ಹಾಗಾಗಿ ಒಂದೊಂದು ಜಿಲ್ಲೆಗೂ ಒಂದೊಂದು ಕಟ್ ಆಫ್ ನಿಲ್ಲುತ್ತೆ. ಯಾವುದು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ನಾಳೆಯಿಂದ ನಿಮಗೊಂಚೂರು ಐಡಿಯಾ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾವ ಕ್ಯಾಟಗರಿಗೆ ಎಷ್ಟು ನಿಲ್ಲಬಹುದು ಅಂತ. ಓಕೆ, ಸೊ ಹೋಪ್ ಫಾರ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಯಾರಿಗೆ ಹೈಯೆಸ್ಟ್ ಬಂದಿದೆಯೋ ಅವ್ರಿಗೆ ಡೆಫಿನೆಟ್ಲಿ ಸಿಗುತ್ತೆ. ಓಕೆ, ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದು ನೀವು ಕಮೆಂಟ್ ಮಾಡಿ, ಗೊತ್ತಾಗುತ್ತೆ ನಮಗೆ ಎಷ್ಟೆಷ್ಟು ಮಾರ್ಕ್ಸ್ ಬಂದಿರ್ಬೋದು ಪ್ರತಿ ಜಿಲ್ಲೆಯಲ್ಲಿ ಅಂತ. ಓಕೆ, ಸೊ ಆಲ್ ದಿ ಬೆಸ್ಟ್. ಇದರ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.